ಹಾಡು ಹೇಳ್ತೀವ. ಥ್ಯಾಂಕ್ಸ್ ಕಣ. ಯಾಕೆ ಬರ್ತೀನಿ, ನೀನ್ ಗಾಬರಿ ಆಗಿದ್ಯಾ? ಇದು ನಮ್ಮನೇ. ಯಾಕೋ ನಂಗೆ ತುಂಬಾ ಭಯ ಆಗ್ತಿದೆ. ನಾವೇ ಧೈರ್ಯವಾಗಿ ಮೊದಲೇ ಸೆಟ್ಲ್ ಆಗಿದ್ದೀವಿ ಅಂದಮೇಲೆ ನೀನ್ ಯಾಕಮ್ಮ ಭಯ ಪಡ್ಕೋತೀಯ? ಆರಾಮಾಗಿರು. ನಿಮ್ಮಷ್ಟು ಒಳ್ಳೆಯವಳು ಅಲ್ವಲ್ಲ ನಾನು ಕಳ್ಳಿ ತಾನೆ, ಅದಕ್ಕೆ ಭಯ. ಬಿಟ್ಲ, ಎಷ್ಟು ಒಳ್ಳೆ ಹುಡುಗಿನ ಇವಳು. ನಾನು ಕಳ್ಳಿಂದ ಅವಳೇ ಸ್ವತಃ ಹೇಳ್ಕೊತಿದ್ದಾಳಂದು. ನೀನು ಕಳ್ಳಿನಮ್ಮ? ಹೌದು, ನಾನು ಯಾವಾಗ್ಲೂ ಕಳ್ತನ ಮಾಡ್ತಿದ್ದೆ ಅಂತ ಮನೆಯಿಂದ ಹೊರಗಾಕಿದ್ದಾರೆ. ಕಳ್ತನ ಮಾಡಿದ ಮಾತ್ರಕ್ಕೆ ಮನೆಯಿಂದ ಆಚೆ ಓಡಿಸೋ ಹಾಗಿದ್ರೆ ನಮ್ಮನ್ನ ಈ ಮನೆಯಿಂದ ಯಾವತ್ತೋ ಓಡಿಸ್ಬಿಡ್ಬೇಕಾಗಿತ್ತು. ಜಾಜಿ ಅವ್ರೆ, ನಾವು ಇವ್ರ ಬಗ್ಗೆನೇ ನಿಮ್ಗೆ ಫೋನ್ ಮಾಡಿ ಹೇಳಿದ್ದು. ಅದೇ ಕ್ಲಿಪ್ಟೋಮಿನಿಯಾ ಹುಡುಗಿ. ಹಾಯ್ ಭಾರತಿ. ಹಾಯ್, ನಾನು ನಿಮ್ಮ ಫೋಟೋಸ್ ನೋಡಿದ್ದೀನಿ, ನಿಮ್ಮ ಭಾಷಣ ಎಲ್ಲ ಕೇಳಿದ್ದೀನಿ. ಜಾಜಿ ಅಂದ್ರೆ ಸಾಕ್ಷಾತ್ ದೇವತೆ. ಮೈ ಗಾಡ್, ನಾನು ಸೋ ಮೆನಿ ಇಯರ್ಸ್ ಇಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಲ್ಲ, ಹಾಗಾಗಿ ಎಲ್ಲರ ಕಣ್ಣಿಗೂ ನಾನು ಗಾಡೆಸ್ ಥರ ಕಾಣಿಸ್ತೀನಿ. ಅಕ್ಕ, ನನಗೂ ನಿಮ್ಮ ಜೊತೆ ಸೇರ್ಕೊಂಡು ಸಮಾಜ ಸೇವೆ ಮಾಡಬೇಕು ಅನ್ನಿಸ್ತಿದೆ. ನಾನು ನಿಮ್ಮ ಜೊತೆ ಸೇರಿಸ್ಕೊಳ್ತೀರಾ? ಓ ಮೈ ಗಾಡ್, ನೀನೇ ಸಮಾಜ ಸೇವೆ ಮಾಡ್ತೀನಿ ಅಂತ ಬಂದಿರ್ಬೇಕಾರೆ ನಾನು ಬೇಡ ಅನ್ನಕ್ಕಾಗುತ್ತಾ? ಕಮ್ ಅಂಡ್ ಜಾಯಿನ್. ನಿನ್ನ ಕೈಗೂ ಒಂದು ಪೊರ್ಕೆ ಕೊಡ್ತೀನಿ. ಅಕ್ಕ, ಅದಕ್ಕಿಂತ ಮೊದಲು ನನಗೆ ಒಂದು ಕಾಯಿಲೆ ಇದೆ, ಅದನ್ನ ನೀವೇ ಬಿಡಿಸ್ಬೇಕು. ಎಂತೆಂತಾಗೋ ಏನೇನೋ ಬಿಡಿಸಿದ್ದೀನಂತೆ, ಇನ್ನು ಈ ಕಾಯಿಲೆ ಬಿಡಿಸ್ದೇ ಇರ್ತೀನಾ? ಅದೇನು ಅಂತ ಹೇಳೋ, ನಾನು ಬಿಡಿಸ್ತೀನಿ. ಅದು ನನಗೆ ಕದಿಯೋ ಕಾಯಿಲೆ ಇದೆ. ಡೋಂಟ್ ವರಿ, ಈ ಕಾಯಿಲೆನ ನಾನು ವಾಸಿ ಮಾಡಿಸ್ತೀನಿ. ಅಕ್ಕ, ನಾನು ಎಲ್ಲಿ ಕದೀತೀನೋ ಏನು ಕದೀತೀನೋ ನನಗೆ ಗೊತ್ತಾಗಲ್ಲ. ನನ್ನಂಥ ಕಳ್ಳಿನ ಈ ಮನೆಗೆ ಕರ್ಕೊಂಡು ಬಂದಿದ್ದು ಈ ಇಬ್ರು ಅಣ್ಣಂದಿರು. ಲೋಪದ್ದು ನನ್ನ ಅಣ್ಣ ಅನ್ಲಿ ಪರವಾಗಿಲ್ಲ ಕಣೋ, ನಿನ್ನ ಅಣ್ಣ ಅನ್ಬಿಟ್ಟಲ್ಲೋ, ನಿಮ್ಮನೆ ಕರ್ಕೊಂಡ್ ಬಂದಿದ್ದೆ ವೇಸ್ಟ್ ಆಗೋಯ್ತಲ್ಲೋ. ಬಿಟ್ಲ, ಕಳ್ಳಿದು ನಾನು ಒಪ್ಕೊಳ್ಳೋದಿಲ್ವಲ್ಲೋ. ಅಕ್ಕ, ಇನ್ನೊಂದು ವಿಷಯ, ನಾನು ಈ ಮನೆಗೆ ಬರ್ತಿರೋವಾಗ ಇಬ್ರು ಚಡಿ ಜೋಬಿಂದ 200 ರೂಪಾಯಿ ಕದ್ಬಿಟ್ಟೆ. ಎಲ್ಲಿ ಕದ್ಯಮ್ಮ? ಯಾರ ದುಡ್ಡು ಕದ್ಯಮ್ಮ? ನಾನು ಕದ್ದಿದ್ದು ಈ ಅಣ್ಣಂದಿರ ಜೇಬಿಂದಾನೆ. ಜೋಬಲ್ ದುಡ್ಡಿಲ್ಲ ಕಣ. ಯಾವ ಕದ್ಲು ತರ ಗೊತ್ತಾಗ್ಲಿಲ್ವಲ್ಲ. ತಗೊಳ್ಳಿ ಅಣ್ಣ, ನಿಮ್ಮ ಜೇಬಿಂದ ಕದ್ದಿದ್ದು, ನಿಮ್ಮ ಜೇಬಿಂದ ಕದ್ದಿದ್ದು. ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ನೀನು ಯಾಕೆ ಕದೀತಿ ಅಂತ ನಿನಗೆ ಗೊತ್ತಿಲ್ಲ, ಆದರೆ ಕದ್ದಿದ್ದನ್ನ ವಾಪಸ್ ಕೊಡ್ತೀಯಲ್ಲ, ಯು ಆರ್ ಸೋ ಗ್ರೇಟ್. ಜಾಜತ್ಗೆ ಭಾರತಿ ತುಂಬಾ ಒಳ್ಳೆಯವಳಲ್ವಾ? ಕಣ ಬಿಟ್ಲ, ಕದ್ದ ದುಡ್ಡನ್ನ ವಾಪಸ್ ಕೊಟ್ಮೇಲೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ನನ್ನ ಹತ್ರ 20 ರೂಪಾಯಿ ಇದೆ, ಅದು ನಂದು ಸ್ವಂತದ್ದು, ಕದ್ದಿದ್ದಲ್ಲ. ಬೇಕಂದ್ರೆ ತಪ್ಕಾಣಿಕೆ ಅಂತ ಅದನ್ನ ಕೊಟ್ಬಿಡ್ತೀನಿ. ನೀನೇ ನಮ್ಗೆ ಮನಿ ಕೊಡ್ಬೇಕಾಗಿಲ್ಲ, ನಮ್ಮ ಮನೇಲೆ ನಮ್ಮ ಜೊತೆಲೇ ಇರು ಸಾಕು. ಮನೇಲಿ ಇರೋದೇನೋ ಸರಿ, ಆದ್ರೆ ನಿಮ್ಮ ಮನೇಲಿ ಏನೇ ಕಳೆದು ಹೋದ್ರು ಪೊಲೀಸು ಕಂಪ್ಲೇಂಟ್ ಕೊಡಬಾರ್ದು. ನನ್ನನ್ನು ಕೇಳಿ, ನಾನು ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ಗಂಡು ಗಲಿ ವಂಶದ ಮನೆಯಲ್ಲಿ ಕಳ್ಳಿ ತಂದು ಇಟ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಬೇಡ ಅಂದೆ, ಆದ್ರೂ ಎಲ್ರು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೊಳದ್ ಏನ್ ಕದೀತಾಳೋ ಹೇಗ್ ಕದೀತಾಳೋ ಆ ದೇವ್ರಿಗೆ ಗೊತ್ತು. ಬರ್ತಾ ಇದ್ದ ಹಾಗೆ ನಮ್ಮ ಯಜಮಾನ್ರು ದುಡ್ಡು ಕದ್ದು ಬಿಟ್ಟಿದ್ರಂತೆ ಕಣೆ. ಎಷ್ಟ್ ಸಾವಿರ? ಸಾವಿರ ಎಲ್ಲ ನಮ್ಮ ಯಜಮಾನ್ರ ಹತ್ರ ಎಲ್ಲಿರುತ್ತೆ, ಕದ್ದಿದ್ದು 200 ರೂಪಾಯಿ. ಆಮೇಲೆ ಏನಾಯ್ತು? ಆಮೇಲೇನು, ಅವಳೇ ಅದನ್ನ ವಾಪಸ್ ಕೊಟ್ಲು. ಏಯ್, ನಿಂದೇನಾದ್ರೂ ಕದಿದ್ರೆ ನೋಡ್ಕೊ ಹೋಗಿ. ಲೇ ಚಂಪ, ನನ್ನ ಪರ್ಸು ಕಾಣ್ತಾ ಇಲ್ಲ, ಪರ್ಸಲ್ಲಿ ಇದ್ದಿದ್ದು 10,000 ರೂಪಾಯಿನೂ ಕಾಣ್ತಾ ಇಲ್ಲ. ಯಾರು ಕದ್ಬಿಟ್ಟಿದ್ದಾರೆ. ಇನ್ಯಾರು ಕದಿತಾರೆ? ಆ ಕಳ್ಳಿನೇ ಕದಿರ್ಬೇಕು. ಅಲ್ಲೂ ವಾಟ್ ಹ್ಯಾಪನ್? ಅದಕ್ಕೆ ನನ್ನ ಪರ್ಸು ಕಾಣ್ತಾ ಇಲ್ಲ, ಪರ್ಸಲ್ಲಿ ಇದ್ದಿದ್ದು 10,000 ರೂಪಾಯಿನೂ ಕಾಣ್ತಿಲ್ಲ. ಎಲ್ಲಿಟ್ಟಿದ್ದೆ? ಇನ್ನೆಲ್ಲಿಡ್ತೀನಿ, ರೂಮಲ್ಲಿ ಇಟ್ಟಿದ್ದೆ. ಅಕ್ಕ, ಯಾಕೆ ಟೆನ್ಷನ್ ತಗೊಳ್ತೀರಾ? ನನಗೆ ಕದಿಯೋ ಕಾಯಿಲೆ ಇದೆ ಅಂತ ನಿಮಗೆ ಗೊತ್ತಿಲ್ವಾ? ಒಂದು ನಿಮಿಷ ಇರಿ, ನನ್ನ ಗಂಟಲಿರ್ಬೇಕು, ಹೋಗಿ ನೋಡ್ಕೊಂಡು ಬರ್ತೀನಿ. ಇದೇನಾ ಪರ್ಸು ನೋಡಿ. ಅಕ್ಕ, ತಪ್ಪು ತಿಳ್ಕೊಬೇಡಿ, ನನಗೆ ಕದಿಯೋ ಕಾಯಿಲೆ ಇದೆ ಅಂತ ನಿಮಗೆ ಗೊತ್ತಲ್ವಾ? ಸಾಕು ಕೊಡ ನನ್ನ ಪರ್ಸು. ಅಕ್ಕ, ದುಡ್ಡೆಲ್ಲ ಸರಿಯಾಗಿದೆಯಾ ನೋಡ್ಕೊಂಬಿಡಿ. ಇಲ್ಲ ಅಂದರೆ ನನ್ನ ಹತ್ರ 20 ರೂಪಾಯಿ ಇದೆ, ಕದ್ದಿದ್ದಲ್ಲ, ನನ್ನ ಸ್ವಂತದ್ದು. ಬೇಕಾದರೆ ಅದನ್ನ ನಾನು ನಿಮಗೆ ಕೊಟ್ಬಿಡ್ತೀನಿ. ಎಲ್ಲ ಕರೆಕ್ಟ್ ಆಗಿದೆ, ನೀನೇನು ಕೊಡೋದು ಬೇಕಾಗಿಲ್ಲ. ಕದ್ದುಡ್ಡು ನಾವು ವಾಪಸ್ ಕೊಟ್ಟಿದ್ದಕ್ಕೆ ತಗೋ 1000 ರೂಪಾಯಿ. ಬೇಡ ಅಕ್ಕ, ನನಗೆ ದುಡ್ಡೆಲ್ಲ ಬೇಡ. ನನ್ನ ಕಾಯಿಲೆ ವಾಸಿ ಮಾಡಿಸಿದ್ರೆ ನನಗಷ್ಟೇ ಸಾಕು. ಭಾರತಿ, ಡೋಂಟ್ ವರಿ, ಎಲ್ಲ ಕಾಯಿಲೆಗೂ ಒಂದು ರೆಮಿಡಿ ಇದ್ದೇ ಇರುತ್ತೆ. ನಾನಿನ್ ಕಾಯಿಲೆನ ವಾಸಿ ಮಾಡಿಸ್ತೀನಿ. ಏನಮ್ಮ ನನ್ನ ಮುದ್ದಿನ ಸೊಸೆ,
ಹೋಗಿ ಹೋಗಿ ಕಳ್ಳಿನ ಮನೇಲಿ ತಂದು ಇಟ್ಕೊಂಡಿದೀಯಲ್ಲ, ಈ ವಿಷಯ ಹೈದರಾಬಾದಲ್ಲಿರೋ ನನ್ನ ಮಗನಿಗೆ ಗೊತ್ತಾಗ್ಲೆ ನೀನು ಸುಮ್ಮನೆ ಬಿಡ್ತಾನೇನು? ಕೇಳ್ಬಿಡ್ತಾರತ್ತೆ, ಫೋನ್ನಲ್ಲೇ ಮಕ್ ಉಗಿತಾರೆ. ಚಂಪಾ ಡೋಂಟ್ ಟಾಕ್ ರಬಿಶ್. ಅತ್ತೆ ನೀವು ತಿಳ್ಕೊಂಡಿರೋ ಹಾಗೆ ಇವಳು ಕೆಟ್ಟೋಳಲ್ಲ, ತುಂಬಾ ಒಳ್ಳೆ ಹುಡುಗಿ. ಕಳ್ತನ ಮಾಡಿದ್ರು ನಾನೇ ಕಳ್ತನ ಮಾಡಿದೆ ಅಂತ ಒಪ್ಕೋತಾಳೆ. ಅತ್ತೆ ಇನ್ ಮುಂದೆ ನೀವು ನಿಮ್ಮ ಹುಷಾರಾಗಿರೋದು ಒಳ್ಳೇದು. ನಾನು ಯಾರು ಗಂಟುಗಲಿ ವಂಶದ ಹಿರಿತಲೆ, ನನ್ನ ಹತ್ರ ಯಾರು ಏನು ಕದಿಯಕ್ಕಾಗಲ್ಲ. ಅಮ್ಮ ನಿಮ್ ಮಾತು ಕೇಳ್ತಾ ಇದ್ರೆ ನನಗೆ ನಿಮ್ಮನ್ನ ಅತ್ತೆ ಅಂತ ಕರಿಬೇಕು ಅನ್ನಿಸ್ತಾ ಇದೆ. ಕರೀಲಾ? ಎಲ್ಲರೂ ನನ್ನ ಅತ್ತೆ ಅಂತಾನೆ ಕಲಿಯೋದು. ನೀನು ಕಲಿಯಮ್ಮ, ಯಾರು ಬೇಡ ಅಂತಲೇ. ಆದರೆ ಅಜ್ಜಿ ಅಂತ ಕಲಿದ್ರೆ ಮಾತ್ರ ಅಜ್ಜಿ ಮಾಡ್ಬಿಡ್ತೀನಿ. ಅಮ್ಮ ಈ ಮಾತು ಕೇಳಿದಾಗ ನನಗೆ ನಮ್ಮ ಅಮ್ಮ ಜ್ಞಾಪಕಕ್ಕೆ ಬಂದ್ಬಿಟ್ರು. ನೀನು ಯಾರಿಗೆ ಬೇಕಾದ್ರೂ ಹೋಲಿಸು, ಆದರೆ ತಾಯಿಗೆ ಮಾತ್ರ ಹೋಲಿಸ್ತು. ಅತ್ತೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನ ಕ್ಷಮಿಸಿ. ಅಯ್ಯೋ ಅಂಥ ತಪ್ಪು ಏನಮ್ಮ ಮಾಡಿದೀಯಾ? ದೇವಸ್ಥಾನದಂತ ಮನೆಗೆ ಬಂದು ದೇವಿ ವಿಗ್ರಹದ ಮೇಲಿರೋ ಸರನೇ ಕದ್ಬಿಟ್ಟಿದ್ದೀನಿ. ದೇವಿ ವಿಗ್ರಹ ಯಾವುದು? ನನ್ನ ಪಾಲಿಗೆ ನೀವೇ ದೇವಿ. ನನ್ನ ಮೈ ಮೇಲಿರೋ ಒಡವೆನ ಕದಿಯೋಕೆ ನನ್ನ ಸಲನೇ ಕಾಣ್ತಾ ಇಲ್ಲ. ಬಲ್ಲು ಬೆಡ್ ಮೇಲೆ ನನ್ನ ಸಲ ಏನಾದ್ರು ಬಿದ್ದಿರ್ಬೇಕು, ಹೋಗಿ ನೋಡ್ಕೊಂಡು ಬಾಳೆ. ಯಾರು ಎಲ್ಲೂ ಹೋಗೋದು ಬೇಡ, ಆ ಸರ ಕದಿರೋದು ನಾನೇ. ನನ್ನ ಸಲ ಕೊಟ್ಬಿಡಮ್ಮ ನಿನ್ ತಮ್ಮಯ್ಯ. ಇರಿ ಅಮ್ಮ. ಅತ್ತೆ ಇದೇ ತಾನೇ ನಿಮ್ ಸರ? ನನ್ನ ಜೀವನದಲ್ಲಿ ಇಂಥ ಶಾಕ್ ಯಾವಾಗಲೂ ಆಗಿರಲಿಲ್ಲ. ಇದೇ ನನ್ನ ಸರ. ನೋಡಮ್ಮ, ನನ್ನ ಒಡವೆ ಮಾತ್ರ ಕದಿಬೇಡ, ಬೇಕಾದ್ರೆ ಇವಳ ಯಾವ ಒಡವೆನಾದ್ರೂ ಕದಿ. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ, ನನ್ನ ಕರಳು ಚಿಲ್ಲ ಅನಿಸುತ್ತೆ. ಈ 500 ರೂಪಾಯಿ ಬೇಡ ಅತ್ತೆ, ನಾನು ಯಾರ್ಯಾರ ಮನೇಲೋ ಎಷ್ಟೆಷ್ಟು ಹಣ ಕದ್ಬಿಟ್ಟಿದ್ದೀನಿ. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಇನ್ಮೇಲೆ ಯಾರ ಹತ್ರನೂ ದುಡ್ಡು ಇಸ್ಕೊಳ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಮಾತ್ರ ಹೇಳ್ಬೇಡಮ್ಮ, ಈ ದುಡ್ಡು ತಗೊಳ್ಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅಯ್ಯೋ ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನ ಕಟ್ ಹಾಕ್ಬಿಟ್ರಿ. ಹೋಗ್ಲಿ ಕೊಡಿ. ಈ ಸಲ ಕುಪ್ಸ ತಗೋ, ಮುಂದಿನ ಸಲ ಸೀರೆ ತಗೊಳ್ಳಿ. ಸ್ವಲ್ಪ ಜಾಗ ಬಿಡ್ತೀರಾ? ಅತ್ತೆ ನೀವು ಅವಳಿಗೆ 500 ರೂಪೀಸ್ ಕೊಟ್ರಾ? ಪದ್ದಣ್ಣ ಬಿಟ್ಲಣ್ಣ ಬಂದ್ರಣ್ಣ ಇಲ್ಲಿ. ಪದ್ದು ಅಂತ ಕರಿಬಾರ್ದ, ಪದ್ದಣ್ಣ ಅಂತ ಕರೆದು ಯಾಕಮ್ಮ ನನ್ನ ಮುಖಕ್ಕೆ ಸೀಮೆ ಸುಣ್ಣ ಬೆಳಿತ್ಯಾ? ಸರಿ, ಈ 500 ರೂಪಾಯಿ ಇಟ್ಕೊಂಡು ಇಬ್ರು ಮಸಾಲೆ ದೋಸೆ ತಿನ್ನಿ. ಥ್ಯಾಂಕ್ ಯು ರೋಡಲ್ ಸಿಕ್ಕ ತಂಗಿ. ನೀನ್ ಯಾಕೆ ಕಳ್ತಿದ್ದ? ಇವ್ ಈ ಲೆವೆಲ್ ಒಳ್ಳೆವಳು ಅಂತ ನನಗೆ ಗೊತ್ತಿರಲಿಲ್ಲ ಕಣ. ಗೊತ್ತಿದ್ದಿದ್ರೆ ಏನ್ ಮಾಡ್ತಿದ್ದೆ? ನಾನು ಈ ಮನೆ ಕಾಲಿಟ್ಟಿದ್ದ ದಿವಸನೇ ಇವಳನ್ನು ಕರ್ಕೊಂಡ್ ಬರ್ತಿದ್ದೆ. ಅತ್ತೆ ನೀವು ಕೊಟ್ಟಿದ್ದು 500 ನ ಭಾರತಿ ದಂಡಪಿಂಡಿಗಳಿಗೆ ಕೊಟ್ಲು. ಲೇ ದಂಡ ಪಿಂಡಗಳ ಬಂದ್ರ ಇಲ್ಲಿ. ಮರ್ಯಾದೆಯಾಗಿ ದುಡ್ಡು ಕೊಟ್ಲೆ ಸಲಿ, ಇಲ್ಲ ಅಂದ್ರೆ ಇವತ್ತು ಇಬ್ಬರಿಗೂ ಹಬ್ಬ ಕಾಣಿಸ್ಬಿಡ್ತೀನಿ. ನನ್ನ ಹತ್ರ ದುಡ್ಡಿಲ್ಲ. ಹ್ಯಾಂಡ್ ಚಾಪ್. ಟಕ ಡುಮ್ಟಕ ದುಡ್ಡು ಕೊಡ್ತೀಯೋ ಇಲ್ಲ ತಟ್ಟೆ ಬಾರಿಸ್ಲು. ತಗೊಳ್ಳಿ. ನನ್ನ ಹೇಳಿ, ನಾನು ನಿನಗೆ ಪಾಸ್ ಮಾಡ್ದಂಗೆ ನೀನು ಇನ್ಯಾರ್ಗಾದ್ರು ಪಾಸ್ ಮಾಡುತ್ತಾನೆ? ಪದ್ದು ಪಕ್ಕದಲ್ಲಿ ಯಾರು ಇರ್ಲಿಲ್ಲ ಕಣು, ಅದಕ್ಕೆ ಅತ್ತೆ ಪಾಸ್ ಮಾಡಿದೆ. ಅಲ್ಲ ಇವ್ಳಿಗೆ ಏನ್ ಬಂದಿದೆ ದೊಡ್ಡ ರೋಗ? ದುಡ್ಡು ಕೊಟ್ರೆ ಬೇಡ ಅಂತಾಳಲ್ಲ. ಅತ್ತೆ ಈಗ್ಲಾರು ನಿಮ್ಗೆ ಗೊತ್ತಾಯ್ತಾ ಭಾರತಿ ಎಂಥ ನಿಯತ್ತಿನ ಹೆಂಗಸು ಅಂತ? ಇವಳು ನಮ್ಮ ಮಹಿಳಾ ಸಂಘಕ್ಕೆ ಮೆಂಬರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ಮಾಡಿಸ್ತೀನಿ. ಯಾವ ಡಾಕ್ಟರ್ನ ಕಳಿಸ್ತೀಯಮ್ಮ? ಇದಾರಲ್ಲ ಚೀಪ್ ಅಂಡ್ ಬೆಸ್ಟ್ 3-in-1 ಡಾಕ್ಟ್ರು, ಅವ್ರನ್ನ ಕರೆಸ್ತೀನಿ, ಕೌನ್ಸಿಲಿಂಗ್ ಮಾಡಿಸ್ತೀನಿ. ಏನಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ಯಾ? ಹೌದು, ನನಗೆ ಮನೆ ಕೆಲಸ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಸಮಾಜ ಸೇವೆನೂ ಮಾಡಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಕದಿಯೋ ಕಾಯಿಲೆ ಒಂದು ಬಂದ್ಬಿಟ್ಟಿದೆ. ಅದಕ್ಕೆ ನನ್ನ ಮುಖನ ಯಾರಿಗೂ ತೋರಿಸೋದಕ್ಕೆ ಆಗ್ತಾ ಇಲ್ಲ. ಹೋದ ತಿಂಗಳು ಆ ಭಟ್ರು ರಾಮಕೃಷ್ಣಪ್ಪ ಅವ್ರು ಇದ್ರಲ್ಲ, ಅವ್ರ ಮನೇಲಿ 300 ರೂಪಾಯಿ ಕದ್ಬಿಟ್ಟಿದೆ. ವಾಪಸ್ ಕೊಟ್ಬಿಡ್ಬೇಕಾಗಿತ್ತು. ಕೊಡೋಣ ಅಂತಾನೆ ಹೋದೆ, ಆದ್ರೆ ಅವರೇ ಇರ್ಲಿಲ್ಲ. ಓ, ಊರ್ ಬಿಟ್ಟು ಹೋಗಿದ್ರಾ? ಇಲ್ಲ, ಮೇಲೂ ಕೊಟ್ಟೋಗಿದ್ರು. ಭಾರತಿ ನಿಮ್ಗೇನಾದ್ರು ಬುದ್ಧಿ ಇದೆಯಾ? ಎಷ್ಟು ಸಲ ಹೇಳಿಲ್ಲ ಹಳೆದನ್ನೆಲ್ಲ ಮರ್ತು ಬಿಡು ಅಂತ. ಮರೆಯೋಣ ಅಂತ ನಾನು ಅಂದ್ಕೊಳ್ತೀನಕ್ಕ,
ಆದ್ರೆ ಕದ್ದಿರೋ ಹಣನ ಹೇಗ್ ಮರೆಯೋದಕ್ಕಾಗುತ್ತೆ ಹೇಳಿ? ಈ ಕದ್ದಿರೋ ಹಣನ ಏನ್ ಮಾಡಿದೆ? ಕದ್ಮೇಲೆ ಗೊತ್ತಾಯ್ತು ನನ್ ಕದ್ದಿದ್ ತಪ್ಪು ಅಂತ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಬೇಡ್ಕೊಂಡು ಆ ದುಡ್ಡನ್ನ ಹುಂಡಿಗೆ ಹಾಕ್ಬಿಟ್ಟೆ. ಏನಂತ ಬೇಡ್ಕೊಂಡೆ? ದೇವ್ರೇ ನನ್ಗೆ ಈ ಕಾಯಿಲೆನ ವಾಸಿ ಮಾಡಪ್ಪ ಅಂತ. ಅದಕ್ಕೆ ದೇವ್ರೇನ್ ಹೇಳ್ದ? ಬಲ್ಗಡೆಯಿಂದ ಹೂ ಕೊಟ್ಟ. ಒಳ್ಳೇದಾಯ್ತಲ್ಲ. ಎಲ್ಲಕ್ಕ ಒಳ್ಳೇದಾಯ್ತು. ಆ ದೇವ್ರು ನನಗ್ ಮೋಸ ಮಾಡ್ಬಿಟ್ಟ. ಹುಂಡಿಗೆ ದುಡ್ಡು ಹಾಕಿದ್ರು ನನ್ ಕಾಯಿಲೆನ ವಾಸಿ ಮಾಡ್ಲಿಲ್ಲ. ನೀನು ಹಾಕಿ ದುಡ್ಡನ್ನ ಪೂಜಾರಪ್ಪ ಎತ್ಕೊಂಡ್ಬಿಟ್ನೋ ಏನೋ. ಡಾಕ್ಟ್ರೆ, ನಾನ್ ನಿಮ್ಗೆ 20 ರೂಪಾಯಿ ಕೊಡ್ತೀನಿ. ಅದು ಕದ್ದಿದ್ದಲ್ಲ, ನನ್ ಸ್ವಂತದ್ದು. ನನ್ ಕಾಯಿಲೆ ವಾಸಿ ಮಾಡ್ತೀರಾ? ಇಂಥ ಬೆಫ್ಟೆಂಗ್ಸ್ ನನ್ನ ಜೀವಮಾನದಲ್ಲೇ ನೋಡಿಲ್ಲ. ಡಾಕ್ಟ್ರೆ, ಈ ಕಾಯಿಲೆಗೆ ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯನಾ? ಏನು ಮಾತು ಅಂತ ಹೇಳ್ತೀರಮ್ಮ? ಇದು ಒಂದು ಸಿಟ್ಟಿಂಗ್ನಲ್ಲಿ ಕಾಯಿಲೆ ವಾಸಿ ಆಗುವಂಥದ್ದಲ್ಲ. ಇವಳು ಮೊದಲು ಕಳ್ಳಿ ಅಲ್ಲ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಬೇಕು. ನಮ್ಮನೆ ಕಳಿಸ್ಕೊಡಿ, ಇವಳಿಗೆ ಹಿಪ್ನಟೈಸ್ ಮಾಡಿ ಕಾಯಿಲೆ ವಾಸಿ ಮಾಡ್ತೀನಿ. ಇಲ್ಲ ಇಲ್ಲ, ನಾನು ಯಾರ ಜೊತೆ ಎಲ್ಲೂ ಹೋಗಲ್ಲ. ಇಲ್ಲೇ ಮನೆ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ. ಭಾರತಿ, ನಿಂಗೆ ಈ ಕಾಯಿಲೆ ವಾಸಿ ಆಗ್ಬೇಕೋ ಬೇಡವೋ? ಇಲ್ಲೇನ್ ಕೆಲಸ ಮಾಡ್ತೀಯೋ ಅದನ್ನ ಡಾಕ್ಟರ್ ಮನೇಲಿ ಮಾಡ್ಕೊಂಡಿರೋ. ಸರಿ, ಕಾಯಿಲೆ ವಾಸಿ ಆದ್ಮೇಲೆ ನನ್ನ ವಾಪಸ್ ಕರೆಸ್ಕೊಳ್ತೀರಾ ಅಲ್ವಾ? ಅಫ್ಕೋರ್ಸ್, ನಮ್ಮ ಮನೆಗೆ ಕರ್ಸ್ಕೊಂಡು ನಮ್ಮ ಮಹಿಳಾ ಸಂಘಕ್ಕೂ ಮೆಂಬರ್ ಮಾಡಿಸ್ಕೊತೀನಿ. ಈಗ ಹೋಗು. ಅಯ್ಯೋ ನಡಿಯಮ್ಮ, ಎಂತೆಂಥವ್ರಿಗೆ ಎಂತೆಂಥ ಕಾಯಿಲೆನ ವಾಸಿ ಮಾಡಿದ್ದೀನಿ. ಇದ್ಯಾವ ಮಹಾ, ನಡಿಯಮ್ಮ. ಡಾಕ್ಟ್ರೆ, ಇವತ್ತೊಂದಿನ ಇಲ್ಲಿ ಇದ್ಬಿಟ್ಟು ನಾಳೆ ಬರ್ತೀನಿ. ಯಾಕಮ್ಮ? ಇಲ್ಲಿನೂ ಕದಿಯೋದು ಬಾಕಿ ಇದೆ. ಯಾರೇ ಹೊಡೆದಿದ್ದು? ನಮ್ಮ ಯಜಮಾನ್ರೆ ನಿಮ್ಗೆ ಹೊಡೆದಂಗೆ ಕನ್ಸ್ಬಿಟ್ಟಿರ್ಬೇಕು. ಬಾವ ಹೊಡೆದಂಗೆ ಇತ್ತು. ಭಾರತಿ ಕಾಣಿಸ್ತಾನೆ ಇಲ್ಲ ಕಂಡ್ರು. ಪಾಪ ಇದ್ದಿದ್ರೆ ಯಾವ್ದಾದ್ರು ಪರ್ಸೋ ಮೊಬೈಲು ಕದ್ದಿರೋಳು. ಅವ್ರು ಡಾಕ್ಟರ್ ಮನೆಗೆ ಹೋಗಿದ್ದಾರೆ ಕಣೆ. ಜಾಗಿ ಅವ್ರೆ, ನೀವು ಡಾಕ್ಟರ್ಗೆ ಏನಾದ್ರು ಫೋನ್ ಮಾಡಿದ್ರಾ? ಫೋನ್ ಮಾಡ್ಬೇಕು ಅಂತ ಆಗ್ಲಿಂದ ಮೊಬೈಲ್ ಹುಡುಕ್ತಾನೆ ಇದೀನಿ, ಸಿಗ್ತಾನೆ ಇಲ್ಲ. ಹೌದಾ? ನಂದೇನ್ ಕಳ್ದೋಗಿದ್ಯೋ? ಜಾಜಕ್ಕೆ ನನ್ ಕಿಟ್ ಬ್ಯಾಗಲ್ಲಿ ಇಟ್ಟಿದ್ದ 50,000 ರೂಪಾಯಿ ಕಾಣಿಸ್ತಿಲ್ಲ. ನನ್ ಜೋಬ ಇದ್ದಿದ್ದು 200 ರೂಪಾಯಿ ಕಾಣ್ತಿಲ್ಲ ಕಣೋ. ಎದುರು ಬೇಡ, ದೋಸೆಗೆ ಅಂತ ನಾನು 200 ರೂಪಾಯಿ ಇಟ್ಟಿದ್ದೆ. ನನ್ ಜೋಬಲ್ಲಿ ದುಡ್ಡಿಲ್ಲ ಕಣೋ. ಏನಮ್ಮ ನನ್ನ ಮುದ್ದಿನ ಸೊಸೆ, ನಮ್ಮ ಯಜಮಾನರು ಪ್ರೀತಿಯಿಂದ ಕೊಡಿಸಿದ್ದ ಅವಲಕ್ಕಿ ಸಾಲನೇ ಕಾಣಿಸ್ತಿಲ್ಲ. ಸಾಸಿವೆ ಡಬ್ಬದಲ್ಲಿ ಇಟ್ಟಿದ್ದ ತಾಳೆನೆ ಕಾಣಿಸ್ತಿಲ್ಲ. ಈಗ ನನ್ ಕುತ್ತಿಗೆ ಕಟ್ಟಕ್ಕೆ ಯಜಮಾನ್ರಿಗೆ ಏನು ಅಂತ ಕೊಡ್ಲಿ? ಸರಿ, ನಿನ್ ಹಂಗೆ ಆಗ್ಬೇಕು. ರಾಜ್ಯಕ್ಕೆ ಮೊದಲು ಡಾಕ್ಟರ್ ಫೋನ್ ಮಾಡಿ ಭಾರತಿ ಎಲ್ಲಿದ್ದಾಳೆ ಅಂತ ವಿಚಾರಿಸಿ. ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ಬೇಕು, ಅದಕ್ಕೆ ಫೋನೇ ತಗೋತಿಲ್ಲ. ಒಟ್ಟಿನಲ್ಲಿ ಭಾರತಿ ಡಾಕ್ಟರ್ ಮನೇಲಿ ಇದ್ರೆ ನಮ್ಮ ಐಟಮ್ ಎಲ್ಲ ಸಿಕ್ಬಿಡುತ್ತೆ. ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾತ್ರ ಮಾಡ್ಕೊಳಕ್ ಹೋಗ್ಬಿಡಿ. ನಮ್ಮಂತವ್ರಿಗೆ ಟೆನ್ಷನ್ ಆದ್ರೆ ಮಾತ್ರ ಕೊಡಕ್ಕೆ ಅಂತ ನೀವಿದ್ದೀರಾ. ನೀವೇ ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ನಾವು ಯಾರ ಹತ್ರ ಔಷಧಿ ತರೋದು? ಡಾಕ್ಟ್ರೆ, ಆ ಕಳ್ಳಿ ಭಾರತಿ ನಿಮ್ಮ ಮನೆಗೆ ಬಂದಿದ್ಲಾ? ಬಂದಿದ್ರು. ಓ ಮೈ ಗಾಡ್, ನಾನು ನಿಮ್ಮ ಫೋನ್ಗೆ ಎಷ್ಟು ಸಲ ಟ್ರೈ ಮಾಡಿದೆ, ನೀವು ಸಿಗ್ಲೇ ಇಲ್ಲ. ಅಯ್ಯೋ, ನನ್ಗೆ ಯಾರು ಟ್ರೈ ಮಾಡಿದ್ರಮ್ಮ, ನಾನು ಯಾರಿಗೂ ಸಿಕ್ಕಿಲ್ಲ. ಹಾಗಲ್ಲ ಡಾಕ್ಟ್ರೆ, ಇಮಿಡಿಯೇಟ್ ಆಗಿ ಆ ಕಳ್ಳಿ ಭಾರತಿನ ನಮ್ಮ ಮನೆಗೆ ಸೆಂಡ್ ಮಾಡಿ. ಅವಳು ನಮ್ಮ ಸೆಂಡ್ ಮಾಡೋದು. ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ, ನಮ್ಮ ಮನೆಯಿಂದ ಅವಳು 5 ಲಕ್ಷ ರೂಪಾಯಿ ವ್ಯಾಲ್ಯೂಬಲ್ ಐಟಮ್ಸ್ ಕದ್ಕೊಂಡು ಹೋಗಿದ್ದಾಳೆ. ಡಾಕ್ಟ್ರೆ, ಆ ಭಾರತಿ ಹತ್ರ ಒಂದ್ ಗಂಟಿದೆ. ಅವಳು ಕದಿಯೋ ಐಟಮ್ಸ್ನೆಲ್ಲ ಅದ್ರೊಳಗೆ ಇಟ್ಟಿರ್ತಾಳೆ. ಅವಳು ಹಾಳಾಗೋಗ್ಲಿ, ಆ ಗಂಟನಾದ್ರೂ ತಂದ್ಕೊಡಿ ಡಾಕ್ಟ್ರೆ. ಅಯ್ಯೋ, ಅವಳೇ ಇಲ್ಲ ಅಂದ್ಮೇಲೆ ಗಂಟಲಿಂದ ಮತ್ತೆ ಕೊಡ್ಲಿ. ಏನ್ ಹೇಳ್ತಾ ಇದ್ದೀರಾ? ಅವಳನ್ನು ಕರ್ಕೊಂಡೋಗಿ ಮನೆಯಲ್ಲಿ ಹಿಪ್ನಟೈಸ್ ಮಾಡಿದೆ. ಆಮೇಲೆ ಏನಾಯ್ತು ಅಂತ ನೀವೇ ನೋಡಿ. ನೀನು ಈ ಪೆಂಡುಲಮ್ನೇ ನೋಡ್ತಾ ಇರು. ನೀನು ನನ್ನ ವಶಕ್ಕೆ ಬರ್ತಾ ಇದೀಯಾ. ಒಂದು ಹೇಳಿ ಡಾಕ್ಟ್ರೆ. ನಾನು ಒಳ್ಳೆಯವಳು, ನಾನು ಕಳ್ಳಿಯಲ್ಲ ಅಂತ 3 ಸರಿ ಹೇಳು. ನಾನು ಕಳ್ಳಿಯಲ್ಲ, ನಾನು ಕಳ್ಳಿಯಲ್ಲ, ನಾನು ಕಳ್ಳಿಯಲ್ಲ. ಏನು ಕದ್ದಿದೀಯ ನೀನು? ಜಾಜಿ ಅವ್ರ ಮನೆಯಿಂದ 5 ಲಕ್ಷ ಬೆಲೆ ಬಾಳೋ ವಸ್ತುಗಳನ್ನ ಕದ್ದಿದ್ದೀನಿ. ಅದನ್ನ ನೀನು ವಾಪಸ್ ಕೊಡಬೇಕು. ಖಂಡಿತವಾಗ್ಲೂ ಕೊಡ್ತೀನಿ. ಈಗ ನೀನು ಒಳ್ಳೆಯವಳು, ನಾನು ಒಳ್ಳೆಯವಳು. ನೀನು ಇನ್ನು ಮುಂದೆ ಕದಿಯೋದಿಲ್ಲ. ನೀನು ಇನ್ನು ಮುಂದೆ ಒಳ್ಳೆಯವಳಾಗಿರ್ತೀಯ. ನೀನು ವಾಪಸ್ ಬರ್ತಾ ಇದೀಯಾ. ಇಲ್ಲಿ ಕಂಡುಬಿಡು. 1 2 3 4 5. ಈಗ ಹೇಗನ್ಸುತ್ತೆ? ತುಂಬ ಫ್ರೀ ಅನ್ನಿಸ್ತಿದೆ ಡಾಕ್ಟ್ರೆ. ಹೊಸ ಜೀವ ಬಂದ ಹಾಗಾಗ್ತಿದೆ. ಪಾಂಡುರಂಗ ಅವ್ರ ಮನೇಲಿ ಕದ್ದಿರೋದನ್ನೆಲ್ಲ ವಾಪಸ್ ಕೊಡ್ತೀಯಾ? ಕೊಡ್ತೀನಿ. ಈಗಲೇ ತೊಗೊಂಡೋಗಿ ಕೊಡ್ತೀನಿ. ನಾನು ಇನ್ಮೇಲೆ ಯಾವತ್ತೂ ಕದಿಯಲ್ಲ ಡಾಕ್ಟ್ರೆ.
ಹೊಸ ಮನುಷ್ಯಳಾಗಿರ್ತೀನಿ. ಗುಡ್. ಸರಿ, ನನಗೆ ಒಂದು ಪೋಸ್ಟ್ ಮಾರ್ಟಮ್ ಮಾಡೋ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಷ್ಟರಲ್ಲಿ ನೀನು ಮನೆ ಕೆಲಸ ಎಲ್ಲ ಮಾಡಿರಬೇಕು. ಸರಿ ಡಾಕ್ಟ್ರೆ. ಅಬ್ಬ, ಅಂತೂ ನಮ್ಮ ಮನೇಲಿ ಕಳುವಾಗಿರೋ ವಸ್ತುಗಳನ್ನ ಅವಳೇ ಕದ್ದಿದ್ದು ಅಂತ ಒಪ್ಕೊಂಡ್ಲಲ್ಲ. ಒಪ್ಕೊಂಡ್ಲಮ್ಮ. ಯಾವುದೋ ಒಂದು ಪೋಸ್ಟ್ ಮಾರ್ಟಮ್ ಕೇಸ್ ಬಂತು ಅಂತ ನಾನು ಅವಳನ್ನ ಮನೆಯಲ್ಲೇ ಬಿಟ್ಟು ಹಾಸ್ಪಿಟ್ಲಿಗೆ ಹೋದೆ. ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತೀನಿ. ಏನೇನು ನೀವೇ ನೋಡಿ. ಅಯ್ಯೋ, ಇದು ಬ್ರೀಫ್ ಕೇಸ್ ಓಪನ್ ಇದೆ, ಇದರಿಂದ 10 ಲಕ್ಷ ರೂಪಾಯಿನೂ ಕಾಣ್ತಾ ಇಲ್ವಲ್ಲ. ಭಾರತಿ, ಭಾರತಿ, ಅಯ್ಯೋ ಇವಳು ಎಸ್ಕೇಪಾ. ನಿಮ್ಮನೇಲಿದ್ದು ಮನೇನು ಕತ್ಕೊಂಡು ಹೋಗ್ಬಿಟ್ಲಾ? ಹೌದಮ್ಮ, ನಿಮ್ಮ ಮಾತು ಕಟ್ಕೊಂಡು ನಾನು ಅವಳನ್ನ ಮನೆಗೆ ಕರ್ಕೊಂಡು ಹೋಗಬಾರ್ದಾಗಿತ್ತು. ಈಗ ಅವಳು ಎಲ್ಲಿದ್ದಾಳೆ? ಯಾರಿಗೆ ಗೊತ್ತು ಎಲ್ಲಿದ್ದಾಳೋ. ನನ್ನ ಅವಲಕ್ಕಿ ಸಲ ಸ್ಥಿತಿ ಏನಮ್ಮ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ವಸೂಲಿ ಮಾಡ್ತೀನಿ. ರಾಮಲಾಮ, ಅವಳು ಕಳ್ಳಿ ಅಂತ ಗೊತ್ತಿದ್ದು ಅವಳನ್ನ ಮನೇಲಿ ಇಟ್ಕೊಂಡಿಲ್ಲ. ನೀನು ಮಾಡಿ ಸರಿನೇನಮ್ಮ? ಅತ್ತೆ, ಅವಳು ಕದ್ದಿರೋದೆಲ್ಲ ವಾಪಸ್ ಕೊಡ್ತಾ ಇದ್ದಲ್ವಾ, ಅದಕ್ಕೆ ಅವಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ. ಆದ್ರೆ ಅವಳು ಈ ರೀತಿ ನಂಬಿಕೆ ದ್ರೋಹ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ಲ. ಒದ್ದು ಬಿಟ್ಲಾ? ಕಳೆದೋಗಿರೋ ವಸ್ತುಗಳು ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನಿಮ್ಮಿಬ್ರನ್ನ ಒದ್ದು ಒಳಗಡೆ ಹಾಕ್ಸ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಹಾಗೆ ಮಾತ್ರ ಮಾಡಬೇಡಿ. ನಾವು ಈಗಲೇ ಹೋಗಿ ಅವಳನ್ನ ಹುಡ್ಕೊಂಡ್ ಬರ್ತೀವಿ. 200 ರೂಪಾಯಿ ಬೇಕಪ್ಪ? ಬೇಡ ಬಿಡಿ. ಸರ್ ಅಲ್ಲಿ ನೋಡಿ ಸರ್, ಅದೇ ಹುಡುಗಿ ನಮ್ಮ ಕಡೆನೇ ಬರ್ತಾ ಇದ್ದಾಳ. ನಮ್ಮ ನೋಡಿದ್ರು ನಮ್ಮ ಕಡೆನೆ ಬರ್ತಾ ಇದ್ದಾಳಲ್ಲ, ಎಷ್ಟೋ ಧೈರ್ಯ ಇವಳಿಗೆ. ಸರ್ ಬನ್ನಿ ಸರ್, ಹೋಗಿ ಅಟ್ಯಾಕ್ ಮಾಡೋಣ. ಏಯ್, ಅವಳೇ ಬರ್ತಾ ಇರ್ಬೇಕಾದ್ರೆ ನಾವ್ಯಾಕ ಹೋಗಿ ಅಟ್ಯಾಕ್ ಮಾಡೋ ರಿಸ್ಕ್ ತಗೋಬೇಕು? ಇಲ್ಲೇ ನಿಂತ್ಕೊಂಡು ವಾಚ್ ಮಾಡೋಣ. ಇನ್ಸ್ಪೆಕ್ಟ್ರೆ, ನೀವು ನನ್ನ ಕ್ಷಮಿಸ್ಬೇಕು. ಆಯ್ತು ಬಿಡಮ್ಮ. ಸ್ವಲ್ಪ ಈ ಕಡೆ ಬನ್ನಿ. ತೆಗಿಯಮ್ಮ ಕೈನ. ಪಬ್ಲಿಕ್ ಅಲ್ಲಿ ಪೊಲೀಸ್ ಅವ್ರು ನಿಂಗೆಲ್ಲ ತಪ್ಪಾಬಾರ್ದು, ಜನ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಇನ್ಸ್ಪೆಕ್ಟ್ರೆ, ನನಗೆ ಕದಿಯೋ ಕಾಯಿಲೆ ಇದೆ. ಎಲ್ಲೇನೇ ನೋಡಿದ್ರು ಕದ್ಬಿಡ್ತೀನಿ. ಯಾರಾದ್ರೂ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ನೀವು ತಗೋಬಾರ್ದು. ಇದೊಳ್ಳೆ ಕಷ್ಟಕ್ಕೆ ಬಂತಲ್ಲಯ್ಯ. ನೀವೇ ನನ್ನ ಕಾಯಿಲೆನ ವಾಸಿ ಮಾಡಬೇಕು. ನೀನ್ ತಪ್ಪ ನೀನು ಒಪ್ಕೊಂಡಿದೀಯ ಅಂದ್ಮೇಲೆ ನಾನು ಕ್ಷಮಿಸ್ತೀನಿ. ಏನ್ ಕದ್ದಿದೀಯಾ? ನಿಮ್ಮ PC ಪರ್ಸು. ಸಂಬಳನೇ ಹೋಗ್ಬಿಡ್ತಿತ್ತಲ್ಲ ಸರ್, ಕೊಡಮ್ಮ ಇಲ್ಲೇ. ಅಣ್ಣ, ದುಡ್ಡು ಕರೆಕ್ಟ್ ಆಗಿದ್ಯಾ ನೋಡ್ಕೊಂಬಿಡಿ. ಯಾಕಮ್ಮ ಹಿಂಗ್ ಮಾಡ್ದೆ? ಕದಿಯೋ ಕಾಯಿಲೆ ಬಂದ್ಬಿಟ್ಟಿದೆ ಅಣ್ಣ. ಯಾವ ಡಾಕ್ಟ್ರಿಂದನೂ ಇದನ್ನು ವಾಸಿ ಮಾಡೋದಕ್ಕೆ ಆಗ್ತಿಲ್ಲ. ಈಗ ಏನ್ ಮಾಡ್ಬೇಕು ಅಂತ ಇದೀಯಾ? ಎಲ್ಲಾದ್ರೂ ಒಂದು ಕೆಲಸ ಕೊಡ್ಸಿ ಸರ್, ಇಲ್ಲಾಂದ್ರೆ ಕದಿಬೇಕು ಅಂತಾನೆ ಅನ್ನಿಸ್ತಾ ಇರುತ್ತೆ. ಹಲೋ ಸೇಟು, ನಾನ್ರಿ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ನಿಮ್ಮ ಅಂಗಡಿಲಿ ನಮ್ಮ ಹುಡುಗಿಗೊಂದು ಕೆಲಸ ಕೊಡಿ. ಇಲ್ಲಿ 7ನೇ ಕ್ರಾಸಲ್ಲಿ ಇದ್ದೀವಿ, ಇಲ್ಲೇ ಬಂದು ಮಾತಾಡ್ಕೊಂಡು ಹೋಗ್ರಿ. ಈಗ ಒಬ್ಬ ಸೇಟು ಬರ್ತಾನೆ, ಅವನ ಅಂಗಡಿಲಿ ಕೆಲಸ ಮಾಡ್ಕೊಂಡಿರು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇವ್ರೇನ ಅವರು? ಇವರೇ ಅವರು. ತುಂಬಾ ಒಳ್ಳೆ ಹುಡುಗಿ, ಆದ್ರೆ ಸ್ವಲ್ಪ ಕದಿಯ ಚಟ ಇತ್ತು. ಕದಿಯೋ ಚಟ ಇರೋರು ನಾವು ಬೇಕಾಗಿಲ್ಲ ಸಾಬು. ಯೋ ಸೇಟು, ಇವಳು ಕಳ್ಳಿ ಆದ್ರೂ ತುಂಬಾ ಒಳ್ಳೆ ಹುಡುಗಿ. ಅಕಸ್ಮಾತ್ ಕದ್ರು ಅವಳೇ ಹೇಳ್ಬಿಡ್ತಾಳೆ. ಒಂದ್ ದಿವಸ ನಿಮ್ಮ ಅಂಗಡಿಲಿ ಇಟ್ಕೊಳ್ಳಿ ಇವಳ. ಆಯ್ತು ಸಾಬ್, ಇವಳು ನಮ್ಗೆ ದೋಖ ಕೊಡಲ್ಲ ತಾನೇ? ರೀ ಅಂತ ಅವಳಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಈಗ ತಾನೇ ನಮ್ಮ PC ಪರ್ಸ್ನ ಕದ್ದು ಬಿಟ್ಟಿದ್ಲು, ನೀಯತ್ತಿಂದ ವಾಪಸ್ ಕೊಟ್ಬಿಟ್ಲು. ಒಂದೇ ಒಂದಿನ ನಿಮ್ಮ ಅಂಗಡಿಲಿ ಇಟ್ಕೊಳ್ಳಿ, ಇವಳು ಎಂತೋಳು ಅಂತ ನಿಮ್ಗೆ ಗೊತ್ತಾಗುತ್ತೆ. ಕದ್ದಿದ ವಸ್ತು ನನ್ನ ಹತ್ರನೇ ಇರುತ್ತೆ, ನೀವು ಕೇಳಿದ್ರೆ ಅದನ್ನ ಕೊಟ್ಬಿಡ್ತೀನಿ. ಸಾಬ್, ಇಂಥವ್ರನ್ನ ನಮ್ಮ ಅಂಗಡಿಲಿ ಇಟ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವ. ಬೇಡಿ ಸಾಬ್. ಏ ಸೇಟು, ಇವತ್ತೊಂದ್ ದಿವಸ ಇವಳನ್ನ ಅಂಗಡಿಲಿ ಇಟ್ಕೋ. ಇಲ್ಲ ಅಂತಂದ್ರೆ ಹೇಳು, ಕದ್ದು ಮಾಲ್ನ ಮಾರ್ತಾ ಇದೀಯ ಅಂತ ಅಂಗಡಿಯ ಸೀಸ್ ಮಾಡ್ಬಿಡ್ತೀನಿ. ಎಲ್ಲಿ ಎಲ್ಲಿ ಅವಳು ಮಾರುತಿ ಇಲ್ಲಿಗೆ ಬಂದಿದ್ಲಂತೆ. ಯಾರು ಹೇಳಿದ್ದು? ಸೇಟು ಹೇಳ್ದ. ಯಾರೀ ಸೇಟು? ಅಯ್ಯೋ, ನಾನು ಸುಮ್ಮನೆ ನಿರ್ನಾರ್ದಲೇ ಇವಳನ್ನ ಕರ್ಕೊಂಡೋಗಿ ಸೇಟು ಅಂಗಡಿಗೆ ಸೇರ್ಸದ್ನ. ಸೇಟು ಅಂಗಡಿಲಿ ಇರೋ ಬರೋ ಒಡವೆನೆಲ್ಲ ಗೋರ್ಕೊಂಡು ಓಡೋಗ್ಬಿಟ್ಟವಳೆ. ಏನಾಯ್ತು ಗೊತ್ತಾ? ನನ್ ಪರ್ಸ್ ಕದ್ಲು, ವಾಪಸ್ಸು ಕೊಟ್ಲು. ನಮ್ ಸಾಹೇಬರ್ ಪಿಸ್ತೂಲ್ ಕದ್ಲು, ವಾಪಸ್ ಕೊಡ್ಲೇ ಇಲ್ಲ. ನೋಡಿ, ನೀವೇನು ವರಿ ಮಾಡ್ಕೋಬೇಡಿ. ನಮ್ಮ ಪದ್ದು ಬಿಟ್ಲ ಅವಳನ್ನ ಹುಡ್ಕೊಂಡು ಬರಕ್ಕೆ ಅಂತ ಹೋಗಿದ್ದಾರೆ, ಕರ್ಕೊಂಡು ಬಂದೇ ಬರ್ತಾರೆ. ಇನ್ಸ್ಪೆಕ್ಟ್ರೆ, ಅತಾಳ ವಿತಾಳ ಸುತ್ತಾಳ ಪಾತಾಳ ತಳಾತಳಗಳನ್ನು ಹುಡುಕಿ ಈ ಭಾರತಿನ ಎತ್ತಾಕೊಂಡು ಬಂದಿದ್ದೀವಿ. ನೀನು ಕದಿಯೋದಕ್ಕೆ ಲಿಮಿಟ್ ಇಲ್ವೇನಮ್ಮ? ಭಾರತಿ, ನಮ್ಮನೇಲಿ 5 ಲಕ್ಷ ರೂಪಾಯಿ ಅಷ್ಟು ವಸ್ತುಗಳನ್ನ ಕತ್ಕೊಂಡು ಹೋಗಿದ್ದೇನೆ. ಕೊನೆಗೂ ಸಿಕ್ಬಿಡ್ಲಾ? ನಂದು ಬ್ರೀಫ್ ಕೇಸ್ 10 ಲಕ್ಷ ರೂಪಾಯಿನ ಅಬೇಸ್ ಮಾಡಿದ್ದಾಳೆ. ನೀನು ಮಾಡಿ ಸರಿನಾ? ರಾಮ್ ರಾಮ್ ಸಾಬ್, ನಿಮ್ದು ಮಾತು ಕೇಳಿ ಇವಳು ನನ್ನ ಅಂಗಡಿಯಲ್ಲಿ ಬಿಟ್ಕೊಂಡಿದ್ದಕ್ಕೆ ನಮ್ಮ ಅಂಗಡಿ ಎಲ್ಲ ಖಾಲಿ ಖಾಲಿ. ಯಾರಾದ್ರೂ ಹತ್ರ ಬಂದ್ರೆ ಇನ್ಸ್ಪೆಕ್ಟರ್ನ
ಅಂತಿಂತ ಕಳ್ಳಿ ಅಲ್ಲ, ಮಹಾ ಕಳ್ಳಿ. ಹೊಸ ರೀತಿಲಿ ನಾನು ಕಳ್ಳಿ ಅಂತ ಹೇಳ್ಕೊಂಡು ಕಳ್ತನನ ಶುರು ಮಾಡ್ತಾಳೆ. ಇವಳ ಹೆಸರು ಭಾರತಿನೂ ಅಲ್ಲ. ಒಂದ್ ಕಡೆ ಕೋಮಲ, ಒಂದ್ ಕಡೆ ರಾಧಿಕಾ. ಬೇರೆ ಬೇರೆ ಸ್ಟೈಲಲ್ಲಿ ಬೇರೆ ಬೇರೆ ರೀತಿನಲ್ಲಿ ಕಳ್ತನ ಮಾಡ್ತಾ ಇರ್ತಾಳೆ. ಅಲ್ಲಮ್ಮ, ಕೆಲಸಗಾರರನ್ನ ಮನೆಗೆ ಸೇರಿಸ್ಕೋಬೇಕಾದ್ರೆ ಅವ್ರ ಒಂದು ಬಯೋಡಾಟಾ ತಗೊಂಡು ಒಂದು ಕಾಪಿ ಪೊಲೀಸ್ ಸ್ಟೇಷನ್ ಕೊಡಿ ಅಂತ ನಾವು ಹೇಳ್ತಾನೆ ಇರ್ತೀವಿ. ನಮ್ಮ ಮಾತು ಎಲ್ಲಿ ಕೇಳ್ತೀರಾ ನೀವು? ಓ ಸರ್, ಐ ಆಮ್ ವೆರಿ ಸಾರಿ ಸರ್. ನಮ್ಮ ಮನೆದ 5 ಲಕ್ಷ ರೂಪಾಯಿ. ನಂದು 10 ಲಕ್ಷ ರೂಪಾಯಿ. ನಮ್ಮ ಅಂಗಡಿ ಒಡವೆಗಳು. ಓ, ಈಗ ತಾನೇ ಕಳ್ಳಿ ಸಿಕ್ಕಿದಾಳೆ, ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತೀನಿ. ಸಿಕ್ಕಿದ್ರೆ ಕೊಡ್ತೀನಿ, ತಿರುಪ್ತಿ ಗುಂಡಿಗೆ ಹಾಕ್ತಿ ಅಂತ ತಿಳ್ಕೊಂಬಿಡಿ.